ಬಸವಲಿಂಗಾಯ ನಮಃ. ವಿಶ್ವಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD-ಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನು, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣ ಮೇಳ 25ನೇ ಶರಣ ಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣ ಮೇಳದಲ್ಲಿ ನಾವು 25 CD-ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ. ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ, ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ. ಕರ್ತನ ಕರುಣೆಯ ಬಾಳಲಿ ಹೊತ್ತು, ಕರ್ತನ ಕರುಣೆಯ ಬಾಳಲಿ ಹೊತ್ತು. ಮತ್ಯವ ಬೆಳಗಲು ಇಳೆಗೈ ತಂದ, ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ. ಅಕ್ಷಯ ತೃತೀಯ ವೈಶಾಖದಂದು ಅಕ್ಷಯ ಮಾರ್ಗವ ತೋರಲಿಕೆಂದು ನೊಂದ ಹೃದಯಗಳ ಸಂತೈಸಲೆಂದು ಮಂದ ಮಾರುತದೋ ಲೋಕ ಕೈ ತಂದ, ಬಸವಧರೆಗೆ ಬಂದ ಜೋ ಜೋ
ಬಸವಧರೆಗೆ ಬಂದ. ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರಸರ ವಂಶದ ಅಂದ, ಭಾರತ ಭೂಮಿಯ ಭಾಗ್ಯದ ಚಂದ, ಭಾರತ ಭೂಮಿಯ ಭಾಗ್ಯದ ಚಂದ, ಮನುಕುಲಕ್ಕೆಲ್ಲ ಪರಮಾನಂದ, ಬಸವಧರೆಗೆ ಬಂದ. ಜೋ ಜೋ ಬಸವಧರೆಗೆ ಬಂದ. ಸಮತೆಯ ಕಹಳೆಯ ಮೊಳಗಲು ಬಂದ, ಕಾಯಕ ಕೈಲಾಸ ಎನ್ನುತ್ತನಿಂದ, ಕರ್ತನ ಮಹಿಮೆಯ ಸಾರಲು ಬಂದ, ಕರ್ತನ ಮಹಿಮೆಯ ಸಾರಲು ಬಂದ, ಮರ್ತ್ಯದ ಸತ್ಯವ ತೋರಲು ಬಂದ, ಬಸವಧರೆಗೆ ಬಂದ. ಜೋ ಜೋ ಬಸವಧರೆಗೆ ಬಂದ. ಧರ್ಮದ ದಿನಮಣಿ ಶರಣರ ಕಣ್ಮಣಿ, ಧರೆಗುತ್ತಮ ಶ್ರೀ ಗುರು ಚೂಡಾಮಣಿ, ದೀನ ದಲಿತರ ಬಾಳಿನ ಶುಭ ಖಣಿ, ಆಶ್ರಿತ ರಕ್ಷಕ ಚನ್ನ ಪರುಷಮಣಿ, ಬಸವಧರೆಗೆ ಬಂದ. ಜೋ ಜೋ ಬಸವಧರೆಗೆ ಬಂದ. ಜಯ ಜಯವೆನ್ನುತ್ತ ಹಾಡಿ ಹರಸಿರಿ, ಜೋ ಜೋ ಎನ್ನುತ್ತ ತೊಟ್ಟಿಲ ತೂಗಿರಿ, ಜಯ ಜಯವೆನ್ನುತ್ತ ಹಾಡಿ ಹರಸಿರಿ, ಜೋ ಜೋ ಎನ್ನುತ್ತ ತೊಟ್ಟಿಲ ತೂಗಿರಿ, ಮಂಗಲದಾರತಿ ಪ್ರೇಮದಿ ಬೆಳಗಿರಿ, ಮಂಗಲದಾರತಿ ಪ್ರೇಮದಿ ಬೆಳಗಿರಿ, ಭುವನದ ಭಾಗ್ಯ ಬಸವಗೆ ನಮಿಸಿರಿ, ಬಸವಧರೆಗೆ ಬಂದ. ಜೋ ಜೋ ಬಸವಧರೆಗೆ ಬಂದ, ಬಸವಧರೆಗೆ ಬಂದ. ಜೋ ಜೋ ಬಸವಧರೆಗೆ ಬಂದ. ಜೈ ಗುರು ಬಸವೇಶ, ಹರ ಹರ ಮಹಾದೇವ್. ಚಿಪ್ಪಿನೋಳ್ ಮುತ್ತು, ಕಾಸಾರದೋಳ್ ಪಂಕಜಂ, ಅಪ್ಪಿನಿಂ ತಣ್ಪು, ಮಲಯಾದ್ರಿಂ ಮಲಯಜಂ, ಕೇತಕಿ ಕುಸುಮದಿಂ ರುಚಿರತರ ಪರಿಮಳಂ, ಶೀತಕರಣಿಂ ಸಾಂದ್ರತರ ಕೌಮುದೋಜ್ವಳಂ, ಪುಟ್ಟುವಂತಿರೆ ಪುಟ್ಟಿದಂ ಶಿವನ ಶಿಶುವಲ್ಲಿ, ಪುಟ್ಟಿದಂ ಸಂಸಾರ ಸುಖದ ಲೀಲೆಯಿನಲ್ಲಿ, ಸುಮುಹೂರ್ತವೇ ಗಂಡು ರೂಪಾದ ತೆರನಾಗೆ, ಅಮ್ಮಮ ಕಾರಣಿಕ ಶಿಶು ಜನಿಸಿದನು ಅನುವಾಗೆ. ಹರಿಹರ ಕವಿ ಈ ರೀತಿಯಾಗಿ ಬಸವಣ್ಣನವರ ಜನನವನ್ನು ಕುರಿತು ಹೇಳ್ತಾ ಇದ್ದಾನೆ. ಬಸವಣ್ಣನವರು ಹೇಗೆ ಹುಟ್ಟಿದ್ರು ಅಂದರೆ, ಚಿಪ್ಪಿನೋಳ್ ಮುತ್ತು, ಚಿಪ್ಪನ್ನು ಭೇದಿಸಿಕೊಂಡು ಅಮೂಲ್ಯವಾದ ಮುತ್ತು ಹೇಗೆ ಬರ್ತಾ ಇದೆಯೋ ಹಾಗೆ ಚಿಪ್ಪಿನೋಳ್ ಮುತ್ತು, ಕಾಸಾರದೋಳ್ ಪಂಕಜಂ, ಕಾಸಾರ ಅಂತಂದರೆ ಮಡು, ನೀರಿನ ಮಡು, ಕೆಸರಿನ ಮಡು, ಅದರಿಂದ ಕಮಲದ ಹೂವು ಹೇಗೆ ಅರಳುತ್ತಾ ಇದೆಯೋ, ಅಪ್ಪಿನಿಂ ತಣ್ಪು, ನೀರಿನ ಜಲಾಶಯದಿಂದ ತಂಪಾದಂಥ ತಂಗಾಳಿ ಹೆಂಗೆ ಬೀಸ್ತಾ ಇದೆಯೋ, ತಂಪಿನ ಹವ ಹೇಗೆ ಬರ್ತಾ ಇದೆಯೋ, ಮಲಯಾದ್ರಿ ಮಲಯಜಂ, ಮಲಯ ಪರ್ವತದಿಂದ ಆ ಮಲಯಜ ಅನ್ನುವಂಥ ಗಾಳಿ ಹೇಗೆ ಬೀಸಿ ಆಹ್ಲಾದವನ್ನು ಉಂಟು ಮಾಡ್ತಾ ಇದೆಯೋ, ಕೇತಕಿ ಕುಸುಮದಿಂ ರುಚಿರತರ ಪರಿಮಳ, ಕೇತಕಿಯ ಹೂವು ಅರಳಿದಾಗ, ಗಾಳಿ ಬೀಸಿ ಬಂದಾಗ ಅತ್ಯಂತ ಸೊಗಸಾದಂಥ ಸುಮಧುರವಾದ ಪರಿಮಳವು ಯಾವ ರೀತಿಯಾಗಿ ಬರ್ತಾ ಇದೆಯೋ ಹಾಗೆ,
ಶೀತಕರ್ಣಿಂ ಸಾಂದ್ರತರ ಕೌಮುದೋಜ್ವಳಂ. ಶೀತಕರ ಅಂದರೆ ಚಂದ್ರ. ತಂಪಾದ ಕರಗಳುಳ್ಳವನು ಯಾರೋ ಅವನು ಶೀತಕರ. ಶೀತಕರನಿಂದ ಚಂದ್ರನಿಂದ ಕೌಮುದೋಜ್ವಳಂ ಬೆಳದಿಂಗಳು, ಉಜ್ವಲವಾದಂಥ ಶುಭ್ರವಾದ ಹಾಲಿನಂಥ ಬೆಳದಿಂಗಳು ಹೊರಗಡೆ ಬರ್ತಾ ಇದೆಯಲ್ಲ ಚಂದ್ರನಿಂದ, ಆ ರೀತಿಯಾಗಿ ಪುಟ್ಟಿದಂ ಶಿವನ ಶಿಶುವಲ್ಲಿ ಶಿವನ ಮಗುವಾದಂಥ ಬಸವರಸ ಹುಡ್ತಾ ಇದ್ದಾರೆ. ಪುಟ್ಟಿದಂ ಸಂಸಾರ ಸುಖದ ಲೀಲೆಯಿನಲ್ಲಿ ಮಾದರಸ ಮಾದಲಾಂಬಿಕೆಯರ ದಾಂಪತ್ಯ ಜೀವನದ ಲೀಲೆಯ ಮಧ್ಯದಲ್ಲಿ ಮಗು ಹುಟ್ಟುತ್ತಾ ಇದೆ. ಸುಮುಹೂರ್ತವೇ ಗಂಡು ರೂಪಾದ ತೆರನಾಗೆ. ಸುಮುಹೂರ್ತವೇ ಗಂಡು ಮಗುವಿನ ರೂಪವನ್ನು ತಾಳಿದೆಯೇನೋ ಅನ್ನೋ ರೀತಿಯಲ್ಲಿ ಅಮ್ಮಮ್ಮ ಕಾರಣಿಕ ಶಿಶು ಜನಿಸಿದನು ಅನುವಾಗೆ. ಅವತಾರ ಪುರುಷನಾದಂಥ ಬಾಲಕ ಈಗ ಹುಟ್ಟಿ ಬರ್ತಾ ಇದ್ದಾನೆ ಅಂತ ಹೇಳಿ ಹರಿಹರ ಕವಿ ಭಾಳ ಮಾರ್ಮಿಕವಾಗಿ ಗುರು ಬಸವಣ್ಣನವರ ಹುಟ್ಟನ್ನು ಕುರಿತು ಹೇಳ್ತಾ ಇದ್ದಾನೆ. ಬಸವಣ್ಣನವರು ಹುಟ್ಟಿದ್ದು ಇಂಗಳೇಶ್ವರ ಬಾಗೇವಾಡಿಯಲ್ಲಿ. ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ. ಅದನ್ನು ಕೂಡ ತುಂಬ ಮಾರ್ಮಿಕವಾಗಿ ಹರಿಹರ ಮಹಾಕವಿ ಹೇಳ್ತಾ ಇದ್ದಾನೆ. ಬಂದು ಭೂಲೋಕದಳು ಕೀರ್ತಿಯಂ ಪಡೆದಿರ್ಪ, ಸಂದಣಿಪ ವಿಪ್ರ ಸಂತಾನದಿಂದಿಡಿದಿರ್ಪ, ಶಿವಪುರಾಣಾಗಮ ಕುಳಂಗಳಿಂದ ಎಸೆದಿರ್ಪ, ಶಿವಶಾಸ್ತ್ರ ಘೋಷ ಸಂಗೀತದಿಂದಿಡಿದಿರ್ಪ, ಅಗ್ರಹಾರಂ ಬಾಗೇವಾಡಿಯೊಳಗೆ ಎಸೆದಿರ್ಪ, ಅಗ್ರೇಶ್ವರನೇ ಕಮ್ಮೆ ಕುಲದಿಂದ ಮೆರೆದಿರ್ಪ, ವಿಪ್ರನಿರ್ಪ ಮಾದಿರಾಜ ಆತನ ಸತಿಯೋ ಅಪ್ರತಿಮ ಮಾದಾಂಬೆ ಎಂದೆನಿಪ್ಪ ಗುಣವತಿಯೋ. ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಒಂದು ಅಗ್ರಹಾರ ಭೂಲೋಕದಲ್ಲಿ ವಿಶೇಷವಾದ ಕೀರ್ತಿಯನ್ನು ಪಡೆದಿದ್ದಂಥದ್ದು. ಅಲ್ಲಿ ಬ್ರಾಹ್ಮಣರು, ಅನೇಕ ವಿದ್ವಾಂಸರಾದಂಥ ಬ್ರಾಹ್ಮಣರು ವಾಸ ಮಾಡ್ತಾ ಇದ್ದಂಥ ಅಗ್ರಹಾರ ಅದು. ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಶಿವ ಪುರಾಣ ಆಗಮ ಇವುಗಳನ್ನು ಅಧ್ಯಯನ ಮಾಡುವವರು, ಅವುಗಳನ್ನು ಪಠನ ಮಾಡುವವರು, ಘೋಷಣೆಯನ್ನು ಮಾಡಿ ಹಾಡುವವರು, ಇಂಥ ವಾತಾವರಣ ಇದ್ದಲ್ಲಿ ಅಗ್ರಹಾರ ಬಾಗೇವಾಡಿಯೊಳಗೆ ಎಸೆದಿರ್ಪ, ಅಗ್ರೇಶ್ವರ ಕಮ್ಮೆ ಕುಲದಿಂದ ಮೆರೆದಿರ್ಪ. ಒಂದು ಶ್ರೇಷ್ಠವಾದ ಕುಲತಿಲಕನಾದಂಥ ಮಾದಿರಾಜ ಅನ್ನುವಂತಹ ಪುರಪ್ರಮುಖನು ಅಲ್ಲಿ ಇದ್ದ. ಅವನ ಧರ್ಮಪತ್ನಿ ಅಪ್ರತಿಮ ಮಾದಾಂಬೆ ಎಂದೆನಿಪ್ಪ ಗುಣವತಿಯು. ಅವನ ಹೆಂಡತಿ ಅತ್ಯಂತ ಗುಣವತಿಯಾದಂಥ ಮಾದಲಾಂಬಿಕೆ ಎನ್ನುವಂತಹ ಧರ್ಮಪತ್ನಿ ಇದ್ಲು. ಈ ರೀತಿಯಾಗಿ ಒಂದು ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ಮಾದರಸ ಮಾದಲಾಂಬಿಕೆ ಬಸವಣ್ಣನವರ ತಾಯಿ ತಂದೆಗಳು ಅನ್ನೋದ್ರ ಬಗ್ಗೆ ಸಂದೇಹವಿಲ್ಲದೆಯೇ ಬರೆಯಲಾಗಿದೆ. ಅದೇ ರೀತಿಯಲ್ಲಿ ಸಿಂಗಿರಾಜ ಕವಿ ಹೇಳ್ತಾ ಇದ್ದಾನೆ, ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಅಗ್ರಭೂಸುರ ಶ್ರೇಷ್ಠ ಪರಮ ಸಾಂಖ್ಯಾಯನ ಗೋತ್ರ ಸತ್ಕುಲ ಪ್ರಸೂತರೋಳ್ ಅಧಿಕ ಕರ್ಮ ಷಟ್ಕರ್ಮ ಶಾಪಾನುಗ್ರಹ ಸಮರ್ಥ ತನ್ನ ಪೆಸರು ವರ ಮಂಡಿಗೆಯ ಮಾದರಸ ಆತನ ರಾಣಿ ಮಾದಲಾಂಬಿಕೆ. ಹೀಗೆ ಸಿಂಗಿರಾಜ ಕವಿಯು ಕೂಡ ಮಾದರಸ ಮಾದಲಾಂಬಿಕೆ ಅನ್ನೋದನ್ನು ಕುರಿತು ಹೇಳ್ತಾ ಇದ್ದಾನೆ. ಭೀಮಕವಿ ಅವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆ ಮಹಾಬಹುಳ ಅಗ್ರಹಾರದ ಗ್ರಾಮಣೀಮಣಿ ವಿತರಣದ ಕಣಿ ಭೂಮಿ ದೇವಾಗ್ರಣಿ ಪರಮ ಶೈವಾಂಬುರುಹತರಣಿ ನೇಮಿಸುವ ಷಟ್ಕರ್ಮ ಮಾರ್ಗ ಪ್ರೇಮಿ ಸಂತತ ವರತನೂಭವ ಕಾಮಿ ಮಂಡಗೆ ಮಾದಿರಾಜನೆನಲ್ಕೆ ಸನ್ನಾಮಿ. ಮಂಡಿಗೆಯ ಮಾದಿರಾಜ ಅನ್ನುವಂತಹ ವಿಪ್ರೋತ್ತಮನು ಅಲ್ಲಿ ವಾಸ ಮಾಡ್ತಾ ಇದ್ದ ಇಂಗಳೇಶ್ವರ ಬಾಗೇವಾಡಿಯಲ್ಲಿ. ಆತನುತ್ತಮ ಸತಿ ವಿಶೇಷವು ಆತನುತ್ತಮ ಸತಿ ವಿಶೇಷ ಪುನೀತೆ ಮಾದಾಂಬಿಕೆ ಸವಿನಾಯಾನ್ವಿತೆ ಸತ್ಕುಲ ಜಾತೆ ಸಜ್ಜನ ಭಕ್ತಿ ನಿರ್ಣೀತೆ ಪಾತಕ ಕತಿಭೀತೆ ಧರ್ಮಸ್ರೋತೆ ಪುಣ್ಯ ಸಮೇತೆ ಸತ್ಯ ವಿನೀತೆ ಸುಗುಣವ್ರಾತೆ ವಿಮಲಾಚಾರ ವಿಖ್ಯಾತೆ. ಸದಾಚಾರ ಸಂಪನ್ನರಾದಂಥ
ಪತಿಭಕ್ತಿ ಪಾರಾಯಣಳಾದಂಥ ಮಾದಲಾಂಬಿಕೆ ಎನ್ನುವವಳು ಆತನ ಧರ್ಮಪತ್ನಿ. ಇಂತಹ ಮಾದರಸ ಮತ್ತು ಮಾದಲಾಂಬಿಕೆಯರು ಧರ್ಮ ಮಾರ್ಗದಲ್ಲಿ ನಡೆಯುವವರಾಗಿದ್ದರು. ಅವರು ದಾಂಪತ್ಯ ಜೀವನದಲ್ಲಿ ಇದ್ದು ಕೂಡ ಸಹಜ ಸಾತ್ವಿಕವಾದ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರು. ಯಾಕೆಂದರೆ ಒಂದು ಕಡೆಯಲ್ಲಿ ಗುರು ಬಸವಣ್ಣವರು ಭಾಳ ಚೆನ್ನಾಗಿ ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಊರಮೃಗ ಒಂದಾಗಿ ಬಾಳಲಾರವೇ ಹರನೆ, ಕಾಡಮೃಗ ಒಂದಾಗಿ ಬಾಳಲಾರವೇ ದೇವ. ನಮ್ಮ ಲಿಂಗ ದೇವನಿಲ್ಲದ ಊರು ದೇಶ ನರವಿಂದ್ಯ ಕಾಣಿರಣ್ಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವೇನನ್ನು ಕಾಣ್ತೀವಪ್ಪ ಅಂದರೆ ಶಿವಚಿಂತೆ ಶಿವಜ್ಞಾನ ಯಾವ ಪರಿಸರದಲ್ಲಿ ನಡೀತಾ ಇರ್ತದೋ ಅಲ್ಲಿ ಒಂದು ಜೀವಂತಿಕೆ ಇರ್ತದೆ, ಸಾತ್ವಿಕವಾದಂಥ ಭಕ್ತಿ ಇರುತ್ತೆ, ಜ್ಞಾನ ಇರುತ್ತೆ. ಅದಕ್ಕಾಗಿ ಎಲ್ಲಿ ಶಿವಚಿಂತೆ ಇಲ್ಲ, ಶಿವಜ್ಞಾನ ಇಲ್ಲ, ಆಧ್ಯಾತ್ಮಿಕ ವಿಚಾರಗಳ ಚಿಂತನ ಮಂಥನ ಇಲ್ಲ, ಅದು ಹಾಳು ಸ್ಮಶಾನದಂತೆ ಸುರಿತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಒಂದು ವೇಳೆ ಈ ಸದ್ಗುಣಗಳನ್ನು ಅಳವಡಿಸ್ಕೊಳ್ದೇ ಇದ್ರೆ ಶಿವಚಿಂತೆ ಶಿವಜ್ಞಾನಗಳನ್ನು, ಅಂಥ ಮನುಷ್ಯರು ಸಗಣಿಯಲ್ಲಿ ಹುಟ್ಟುವ ಸಾವಿರ ಹುಳುಗಳಂತೆ. ಸಗಣಿಯಲ್ಲಿ ಸಾವಿರಾರು ಹುಳುಗಳು ಹುಟ್ಟುತ್ತವೆ, ಬದುಕ್ತವೆ, ಸಾಯ್ತವೆ. ಅದೇ ರೀತಿಯಲ್ಲಿ ಮನುಷ್ಯನಾದವನು ಕೂಡ ಬರೀ ಉಣ್ಣೋದು, ತಿನ್ನೋದು, ಉಡೋದು, ತೊಡೋದು, ಮಜಾ ಮಾಡೋದು, ಒಂದಿನ ಸಾಯೋದು. ಇದು ಸಗಣಿಯ ಹುಳುಗಳಿಗೂ ಮತ್ತು ಇವನಿಗೂ ಏನು ವ್ಯತ್ಯಾಸ? ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಎಲ್ಲಿ ಶರಣರಿದ್ದಾರೆ, ಲಿಂಗದೇವನ ಶರಣರಿದ್ದಾರೆ, ಚಿಂತನ ಮಂಥನ ನಡೀತದೆ, ಅನುಭವಗೋಷ್ಠಿ ನಡೀತಾ ಇದೆಯೋ ಅಂಥ ಸಮಾಜ ಜೀವಂತ ಸಮಾಜವಾಗಿರುತ್ತೆ, ಚೈತನ್ಯಶಾಲಿ ಸಮಾಜವಾಗಿರುತ್ತೆ. ಅದಕ್ಕೆ ಒಂದು ಕಡೆಯಲ್ಲಿ ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ವೇಳೆ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಮಾನವನಾಗಿ ಶಿವಜ್ಞಾನವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಧುರ ಗುಣವ ಇರುವೆ ಬಲ್ಲದು ಅಂದರೆ ನೀವು ಸಿಹಿಯನ್ನು ಎಷ್ಟೇ ಚೆನ್ನಾಗಿ ಬಚ್ಚಿಟ್ಟಿರಲಿ ಭದ್ರವಾಗಿ, ಆ ಇರುವೆಗಳು ಅದು ಹೇಗೆ ಕಂಡುಹಿಡಿತಾವೋ ಗೊತ್ತಿಲ್ಲ, ಹೋಗ್ಬಿಡ್ತಾವೆ. ಅದಕ್ಕೆ ಒಂದು ಒಳ್ಳೆ ಜೋಕ್ ಇದೆ, ಭಾಳ ಚೆನ್ನಾಗಿದೆ. ಹೀಗೆ ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರು, ಅವಳು ಮುದ್ದಾಗಿ ಮನೆ ಒಳಗೆ ಬೆಳೆದಿದ್ಲು, ತಾಯಿ ಮನೆಯಲ್ಲಿ. ಮದುವೆ ಆಯಿತು, ಯಾವ ಕೆಲಸನೂ ಬರ್ತಾ ಇರಲಿಲ್ಲ, ಭಾಳ ಕಷ್ಟಪಟ್ಕೊಂಡು ಅಡುಗೆ ಮಾಡೋ ಪ್ರಯತ್ನ ಮಾಡ್ತಾಯಿದ್ಲು. ಆಗ ಏನಾಯಿತು, ಒಂದಿನ ಇರುವೆಗಳು ಸಕ್ಕರೆ ಡಬ್ಬಕ್ಕೆ ಬಂದು ಮುತ್ಕೊಂಡ್ಬಿಟ್ಟಿದ್ವು. ಅವಳಿಗೆ ಭಾಳ ಬೇಜಾರಾಗೋಯ್ತು. ಅದಕ್ಕೆ ಏನು ಮಾಡಿದ್ಲು, ಕಂಪ್ಯೂಟರ್ನಲ್ಲಿ ಒಂದು ಲಿಸ್ಟ್ ಪ್ರಿಂಟ್ ಮಾಡಿದ್ಲು. ಮಾಡಿಬಿಟ್ಟು ಸಕ್ಕರೆ ಡಬ್ಬದ ಮೇಲೆ ಖಾರದ ಪುಡಿ ಡಬ್ಬ ಅಂತ ಬರೆದ್ಲು. ಆಮೇಲೆ ಖಾರದ ಪುಡಿ ಡಬ್ಬದ ಮೇಲೆ ಸಕ್ಕರೆ ಡಬ್ಬ ಅಂತ ಬರೆದ್ಲು. ಯಾಕಂದರೆ ಆಕೆ ಅಂದ್ಕೊಂಡ್ಲು, ನಾಳೆಯಿಂದ ಇರುವೆಗಳು ಸಕ್ಕರೆ ಡಬ್ಬಕ್ಕೆ ಬರೋದಿಲ್ಲ, ಯಾಕಂದರೆ ಹೊರಗಡೆ ನಾನು ಬರೆದು ಲೇಬಲ್ ಹಚ್ಚಿಬಿಟ್ಟಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಪಟ್ಕೊಂಡು ಹಚ್ಚಿದ್ಲು. ಮತ್ತೆ ಮರುದಿನ ನೋಡಿದರೆ ಸಕ್ಕರೆ ಡಬ್ಬಕ್ಕೆ ಇರುವೆಗಳು ಮತ್ತೆ ಮುತ್ತಿಗೆ ಹಾಕಿಬಿಟ್ಟಿದ್ವು. ಇರುವೆಗಳು ಓದ್ಕೊಂಡು ಬರ್ತವೇನೋ? ಇಲ್ಲ, ಅವು ವಾಸನೆ ನೋಡಿಕೊಂಡು ಬರೋದು, ವಾಸನೆ ಗ್ರಹಿಸ್ಕೊಂಡು ಬರ್ತವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಡಿವಾಳ ಮಾಚಿದೇವರು ಹೇಳ್ತಾರೆ, ಮಧುರ ಗುಣವ ಇರುವೆ ಬಲ್ಲದು. ಆ ಮಧುರವಾದಂಥ ಅಂದರೆ ಸಿಹಿಯ ಗುಣವನ್ನು ಇರುವೆ ತುಂಬ ದೂರದಿಂದಲೇ ಜಾಡಿ ಹಿಡಿದು ಬಿಡುತ್ತಂತೆ. ಎಷ್ಟು ಬೇಗ ಅವಕ್ಕೆ ಸುದ್ದಿ ರವಾನೆ ಆಗುತ್ತೆ ಅಂದರೆ ತುಂಬ ನಮಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಈ ಹಲಸಿನ ಗಿಡದಲ್ಲಿ ಹಲಸಿನ ಹಣ್ಣಾಗುತ್ತಲ್ರಿ, ಆದಾಗ ಆ ಇರುವೆಗಳು ಕೆಳಗಡೆ ಬೊಡ್ಡೆ ಮೂಸು ನೋಡ್ಬಿಟ್ಟೆ ತಿಳ್ಕೊತವಂತೆ ಯಾವ ಕೊಂಬೆಯಲ್ಲಿ ಯಾವುದು ಹಣ್ಣಾಗಿದೆ ಅಂತ ಹೇಳಿ. ಕೆಳಗಡೆ ಬೊಡ್ಡೆ ಮೂಸು ನೋಡಿನೇ ತಿಳ್ಕೊಳ್ತಾವಂತೆ. ನೋಡಿ, ಅವಕ್ಕೆ ಅಷ್ಟು ಸೂಕ್ಷ್ಮ ಗ್ರಹಣ ಶಕ್ತಿ ಇದೆಯಂತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಧುರ ಗುಣವ ಇರುವೆ ಬಲ್ಲದು, ಆಮೇಲೆ ವಾಯು ಗುಣವ ಸರ್ಪ ಬಲ್ಲದು. ಸರ್ಪ
ಗಾಳಿಯಲ್ಲಿ ನಡೆಯುವಂಥ ಚಲನವಲನಗಳ ಮೇಲೆಯೇ ತನ್ನ ಶತ್ರು ಎಲ್ಲಿದೆ, ತನ್ನ ಮಿತ್ರ ಎಲ್ಲಿದೆ ಅನ್ನೋದನ್ನು ಅದು ತಿಳ್ಕೊಂಡ್ಬಿಡುತ್ತಂತೆ. ಭಾಳ ಸುಲಭವಾಗಿ ಬರೀ ವಾಯುವಿನ ತರಂಗಗಳ ಮೇಲೆಯೇ ಅದು ಗುರುತಿಸ್ಬಿಡ್ತಾ ಇದೆಯಂತೆ. ಹಾಗೆಯೇ ವೇಳೆ ಗುಣವ ಕೋಳಿ ಬಲ್ಲದು. ನೋಡಿ, ಈಗ ಕೋಳಿ, ಮೊದಲನೇ ಜಾವದ ಕೋಳಿ, ಎರಡನೇ ಜಾವದ ಕೋಳಿ, ಮೊದಲ ಕಾಲದಲ್ಲೆಲ್ಲ ಕೋಳಿಗಳೇ ಗಡಿಯಾರ ಏನ್ರಿ. ಹಳ್ಳಿ ಜನ ನಿತ್ಯ ವ್ಯವಹಾರಗಳನ್ನು ಹಳ್ಳಿ ಜನ ಇರಲಿ ಪೇಟೆ ಜನ ಇರಲಿ ಹೆಂಗೆ ಮಾಡ್ತಿದ್ರು, ಕೋಳಿಗಳನ್ನು ಸಾಕಿರ್ತಿದ್ರು. ಮೊದಲನೇ ಜಾವದ ಕೋಳಿ ಇಷ್ಟು ಗಂಟೆಗೆ ಕೂಗೋದು, ಎರಡನೇ ಜಾವದ ಕೋಳಿ ಇಷ್ಟು ಗಂಟೆಗೆ ಕೂಗೋದು, ಈ ಥರ ಅದು ಕೂಗೋದ್ರ ಮೇಲೆ ಇವರು ಸಮಯವನ್ನು ನಿಗದಿ ಮಾಡ್ಕೋತಾ ಇದ್ರು. ಅವುಗಳಿಗೆ ಯಾರಪ್ಪ ಅಲಾರಾಮ್ ಇಟ್ಕೊಡ್ತಿದ್ದವರು? ಈಗ ನೀವು ನೋಡ್ತೀರಿ, ಪರೀಕ್ಷೆ ಟೈಮ್ನಲ್ಲಿ ಹುಡುಗರಿಗೆ ತುಂಬ ಟೆನ್ಷನ್ನು ಏನ್ರಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಫ್ಲಾಸ್ಕಲ್ಲಿ ಕಾಫಿ ಕಾಸು ಇಟ್ಕೊಂಡಿರ್ತಾರೆ. ಬೆಳಗಿನ ಜಾವ ಬೇಗ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದು ಓದ್ಕೋಬೇಕು ಅಂತ ಹೇಳಿ ಕಾಫಿ ಕಾಸಿ ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊಂಡಿರ್ತಾರೆ. ಗಡಿಯಾರಕ್ಕೆ ಅಲಾರಾಮ್ ಇಡ್ತಾರೆ. ಅಲಾರಾಮ್ ಇಟ್ಟಾಗ ಅದು ಬೆಳಗಿನ ಜಾವ 3 ಗಂಟೆಗೆ ಗಡಿಯಾರ ಹೊಡೆಯುತ್ತೆ ಅಂದ್ಕೊಳ್ಳಿ, ಅಲಾರಾಮ್ ಹೊಡೆಯುತ್ತೆ ಅನ್ನಿ, ಸಕ್ಕರೆ ನಿದ್ದೆ ಬರ್ತಾ ಇರುತ್ತೆ. ಅವಾಗೇನು ಮಾಡ್ತಾರೆ, ಟಪ್ ಅಂತೇಳಿ ಅಲಾರಾಮ್ ತಲೆ ಮೇಲೆ ಹೊಡೆದ್ಬಿಟ್ಟು ಮತ್ತೆ ಮಲ್ಕೋತಾ ಇರ್ತಾರೆ. ಆದರೆ ಕೋಳಿ ಸರಿಯಾದ ವೇಳೆಗೆ ಹೋಗಿ ಅದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೊಂದು ಇನ್ಸ್ಟಿಂಕ್ಟ್. ಅದಕ್ಕೆ ಇಲ್ಲಿ ಹೇಳ್ತಾರೆ, ವೇಳೆ ಗುಣವ ಕೋಳಿ ಬಲ್ಲದು, ಗೋತ್ರ ಗುಣವ ಕಾಗೆ ಬಲ್ಲದು. ಕಾಗೆಗಳಿಗೆ ತನ್ನ ಗುಂಪಿನ ಕಾಗೆ ಯಾವುದು, ಬೇರೆ ಗುಂಪಿನ ಕಾಗೆ ಯಾವುದು ಅನ್ನೋದು ಭಾಳ ಬೇಗನೆ ಗೊತ್ತಾಗುತ್ತಂತೆ. ಬಹಳ ವಿಶೇಷವಾದ ಗುಣ ಅದು. ಈ ರೀತಿ ಒಂದೊಂದು ಪ್ರಾಣಿ, ಒಂದೊಂದು ಪಕ್ಷಿ ಒಂದೊಂದು ಗುಣದಿಂದ ವಿಶೇಷವಾಗಿದೆ. ಹಾಗಿದ್ದಾಗ ಮಾನವನು ಯಾವುದರಿಂದ ವಿಶೇಷಿತನಾಗಬೇಕು, ಯಾವ ಗುಣದಿಂದ ಮಾನವನಿಗೆ ವಿಶೇಷತ್ವ ಬರಬೇಕು ಅಂದರೆ ಅದು ಯಾವುದು? ಶಿವಜ್ಞಾನ, ಪರಮಾತ್ಮನ ಜ್ಞಾನವನ್ನು ಪಡೆದುಕೊಳ್ಳುವುದರ ಮೂಲಕ ಮನುಷ್ಯ ಅವನು ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡು ಅವನು ತನ್ನ ವಿಶೇಷತೆಯನ್ನು ಮೆರೀಬೇಕು ಅಂಥೇಳಿ ಭಾಳ ಚೆನ್ನಾಗಿ ಹೇಳ್ತಾರೆ. ಆದರೆ ಭಾಳ ಜನ ಇವತ್ತು ಹೆಂಗೆ ಬದುಕ್ತಾರಪ್ಪ, ಅವರ ಬದುಕಿನ ಶೈಲಿಯನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅದನ್ನು ಅಂಬಿಗರ ಚೌಡಯ್ಯನವರು ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಏನಂತ? ಬಡತನಕ್ಕೆ ಉಂಬ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನ ಕಂಡೆ, ನಿನ್ನ ಚಿಂತೆಯಲ್ಲಿದ್ದವರನ್ನ ಯಾರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಭಾಳ ಚೆನ್ನಾಗಿ ಹೇಳ್ತಾನೆ. ತುಂಬ ಒಳ್ಳೆಯ ವಚನ ಇದು, ಭಾಳ ಚೆನ್ನಾಗಿದೆ. ಏನಂದರೆ ಮೊಟ್ಟ ಮೊದಲು ಮನುಷ್ಯನಿಗೆ ಊಟದ ಚಿಂತೆ. ಯಾಕೆ? ಅದು ಮೊದಲನೇ ತುಂಬಬೇಕಾಗಿರೋದು ಮೊದಲನೇದು. ಬಡತನಕ್ಕೆ ಉಂಬ ಚಿಂತೆ. ಈ ವಚನ ಎಷ್ಟು ಸೈಕಲಾಜಿಕಲ್ ಆಗಿ ಬರೆದಿದ್ದಾರೆ ನೋಡ್ರಿ. ಎಷ್ಟೊಂದು ಮನೋವೈಜ್ಞಾನಿಕವಾಗಿದೆ ಈ ವಚನ. ಮೊಟ್ಟ ಮೊದಲು ಮನುಷ್ಯನಿಗೆ ಏನು ಬೇಕು? ಒಪ್ಪ ಪ್ರಾಣ ಹೋಗೋಂಗೆ ಅಶ್ವಾಗಿದೆಯಪ್ಪ, ಮೊದಲು ಆಹಾರ ಬೇಕು, ಅನ್ನ ಬೇಕು. ಅದಕ್ಕಾಗಿ ಬಡತನಕ್ಕೆ ಉಂಬ ಚಿಂತೆ ಆಯಿತು. ಈಗ ಗಳಿಸ್ತಾ ಇದ್ದಾನೆ, ಎಷ್ಟು ಹೊಟ್ಟೆಗಾಗೋಷ್ಟು ಗಳಿಸ್ತಾ ಇದ್ದಾನೆ, ಸುಖವಾಗಿ ಊಟ ಮಾಡೋಷ್ಟು ಗಳಿಸ್ತಾ ಇದ್ದಾನೆ. ಆಯ್ತಪ್ಪ, ಈಗ ನೀನು ಸುಖವಾಗಿ ಊಟ ಮಾಡೋಷ್ಟು ಗಳಿಸ್ತಾ ಇದೆಯಲ್ಲ, ಈಗ ಆದ್ರೂ ಪರಮಾತ್ಮನ ಧ್ಯಾನ ಮಾಡ್ತೀಯೇನಪ್ಪ ಅಂತ ಕೇಳಿದರೆ ಆಗ ಅವನಂತ ಇದ್ದಾನೆ, ಬರೀ ಊಟ ಮಾಡಿದರೆ ಸಾಕೇನಪ್ಪ. ಇದಾದ ಮೇಲೆ ಬಡತನಕ್ಕೆ ಉಂಬ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಚಂದ ಬಟ್ಟೆ ಹಾಕ್ಕೋಬೇಕಪ್ಪ, ಹೊಟ್ಟೆ ತುಂಬುವಷ್ಟು ಗಳಿಸ್ತಾ ಇದ್ದೀನಿ ನಿಜ, ಇಷ್ಟು ಸಾಲದು, ಇನ್ನು ಬಟ್ಟೆ ಬರೆಗಳನ್ನು ಚೆನ್ನಾಗಿ ಹಾಕ್ಕೋಬೇಕು, ನಾನು ಇತರರಂತೆ ವೈಭವದಿಂದ ಇರಬೇಕಲ್ಲ ಅಂತ ಹೇಳಿ ಉಣಲಾದರೆ ಉಡುವ ಚಿಂತೆ ಆಯಿತು. ಈಗ ಉಣ್ಣಲಿಕ್ಕೂ ಆಯಿತು, ಉಡ್ಲಿಕ್ಕೂ ಆಯಿತು, ಅಷ್ಟು ಗಳಿಕೆ ಆಗ್ತಾ ಇದೆ ಇವಾಗ. ಮತ್ತು ಈಗಾದ್ರೂ ದೇವರನ್ನ ಸ್ಮರಣೆ ಮಾಡ್ತೀಯನಪ್ಪ ಅಂತ ಕೇಳಿದರೆ ಈಗ ಅವನಂತಾನೆ ಇಡುವ ಚಿಂತೆ. ಏನಪ್ಪ, ಬರೀ ಊಟ ಮಾಡಿ ಬರೀ ಬಟ್ಟೆ ತೊಟ್ಟು ಇಷ್ಟಕ್ಕೆ ಸಾಕೇನೋ, ಒಂಚೂರು ಗಂಟು ಮಾಡ್ಕೋಬೇಡ ಅನ್ನುವ ಆಪತ್ತು ಅಂತಿರೋದಿಲ್ಲ, ಒಂಚೂರು ಗಂಟು ಮಾಡ್ಕೋಬೇಕಲ್ಲ. ಅದಕ್ಕಾಗಿ ಇನ್ನು ಇಡೋಕ್ಕೆ ಸೇವಿಂಗ್ಸ್, ಇನ್ನು ನಾನು ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಇಡುವ ಚಿಂತೆ.
ಆಯಿತು, ಇಡೋದಕ್ಕೂ ಸ್ವಲ್ಪ ಆಯಿತು, ಸಂಗ್ರಹ ಆಯ್ತಪ್ಪ, ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಜಮಾ ಆಯಿತು. ಮತ್ತು ಈಗಾದರೂ ದೇವ್ರ ಧ್ಯಾನ ಮಾಡ್ತೀಯನಪ್ಪ ಅಂತಂದರೆ ಇನ್ನು ಒಂದು ಸಂಗಾತಿ ಬೇಕಲ್ಲಪ್ಪ, ಇನ್ನು ಹೆಂಡತಿ ಮಾಡ್ಕೋಬೇಕಲ್ಲ, ಏನು ಇದೆಲ್ಲ ನೋಡ್ಕೊಳಕ್ಕೆ ಮಾಡೋಕ್ಕೆ ಹೆಂಡತಿ ಬೇಕಲ್ಲ ಅಂಥೇಳಿ ಹೆಂಡಿರ ಚಿಂತೆ. ಇಡಲಾದರೆ ಹೆಂಡಿರ ಚಿಂತೆ. ಆಯಿತು, ಮದುವೆನೂ ಆಯಿತು, ಎಲ್ಲ ಆಯಿತು. ಮುಂದಿಂದು ಮಕ್ಕಳ ಚಿಂತೆ. 1-2 ವರ್ಷ ಲೇಟ್ ಆದರೆ ಸಾಕು, ಚಟ್ಪಡಿಸ್ತಾ ಇರ್ತಾರೆ. ಏನು ಚಟ್ಪಡಿಸ್ತಾರೆ? ಮಕ್ಕಳಾಗಲಿಲ್ಲ 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 ಅಂಥೇಳಿ ಚಟ್ಪಡಿಸ್ತಾ ಇರ್ತಾರೆ. ಹೆಂಡಿರಾದರೆ ಮಕ್ಕಳ ಚಿಂತೆ. ಆಯಿತು, ಮಕ್ಕಳು ಆದವು ಅಂತ ತಿಳ್ಕೊಳ್ಳೋಣ. ಮತ್ತು ಈಗಾದರೂ ದೇವ್ರ ಧ್ಯಾನ ಮಾಡ್ತೀಯನಪ್ಪ, ಮಕ್ಕಳಾದರೆ ಬದುಕಿನ ಚಿಂತೆ. ನಾನು ಚಂದ ಬದುಕಬೇಕು, ಇನ್ನೊಬ್ಬರು ತಲೆ ಮೇಲೆ ಹೊಡೆಯೋಂಗೆ ಬದುಕಬೇಕು, ಇನ್ನೊಬ್ರು ಕಣ್ಣು ಕುಕ್ಕೋಂಗೆ ನಾ ಬದುಕಬೇಕು ಅಂಥೇಳಿ ಸ್ಪರ್ಧೆ. ತನಗೆ ಅಗತ್ಯ ಇರಲಿ ಬಿಡಲಿ ಮನೆಗೆ ಸಾಮಾನು ತಂದು ತುಂಬ್ಕೊಳ್ಳೋದು, ತನಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಇನ್ನೊಬ್ಬರ ಮೇಲೆ ಸ್ಪರ್ಧೆ. ಈ ರೀತಿಯಾಗಿ ಬದುಕಿನ ಚಿಂತೆ. ಆಯಿತು, ಎಲ್ಲ ತೃಪ್ತಿಯಾಗಿದೆಯಪ್ಪ, ಇವಾಗ ಇನ್ನೇನೇನೂ ಕೊರತೆ ಇಲ್ಲ, ಈಗಾದರೂ ಮಾಡ್ತೀಯನಪ್ಪ ಅಂದರೆ ಎಲ್ಲರೂ ಏನಾದ್ರು ಕೇಳಾದ್ರೆ ಏನು ಗತಿ? ನನಗೇನಾದ್ರು ಕಷ್ಟ ಬಂದರೆ ಹೆಂಗೆ, ಏನಾದ್ರು ತೊಂದರೆ ಆದರೆ ಹೆಂಗೆ ಅಂತ ನೋಡಿ, ಸುಮ್ಮನೆ ಭ್ರಾಂತಿ ಮನುಷ್ಯನಿಗೆ ಅಂತ. ಕೆಡದಿರೆ ಆಯಿತು, ನಿನಗೆ ಕೆಡಕೋ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಅನುಕೂಲತೆಗಳಿದ್ದಾವೆ, ಇನ್ನು ಕೆಡಕಿಲ್ಲಪ್ಪ ನಿನಗೆ, ಇನ್ನು ಈಗಾದರೂ ದೇವ್ರ ಧ್ಯಾನ ಮಾಡ್ತೀಯಾ ಅಂತಂದರೆ ಹೌದಪ್ಪ, ಇನ್ನು ಸಾವೆಲ್ಲಿ ಬರುತ್ತೋ ಅಂತ ಚಿಂತೆ. ಕೆಡದಿರೆ ಮರಣದ ಚಿಂತೆ, ಇನ್ನು ಸಾವೆಲ್ಲಿ ಬರುತ್ತೋ ಅನ್ನೋ ಚಿಂತೆ ನನಗೆ ಅಂತಾನೆ. ಇದು ನೋಡಿದ್ರಿ ಮನುಷ್ಯನ ಅಜ್ಞಾನ ಅನ್ನೋದು ಯಾವ ಮಟ್ಟಕ್ಕಿದೆ ಅಲ್ಲ. ದೇವ್ರೆ, ಇದೆಲ್ಲವನ್ನು ನನಗೆ ಕೊಟ್ಟಿದೀಯಪ್ಪ, ಆದ್ದರಿಂದ ಇದೆಲ್ಲವನ್ನು ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಒಂದು ರೀತಿಯಿಂದ ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಬದುಕನ್ನು ಬದುಕಬೇಕೇ ಹೊರತು ಅದು ಬಿಟ್ಬಿಟ್ಟು ಬರೀ ಇಂಥ ವಿಚಾರ ಮಾಡಿಕೊಂಡು ಇಡೀ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಳ್ಳೋದ? ಇದಕ್ಕೆ ಒಂದು ಭಾಳ ಒಳ್ಳೆ ದೃಷ್ಟಾಂತ ಒಂದು ನಡೆದಿದ್ದ ಘಟನೆ. ನಾನು ಮಂಗಳೂರಲ್ಲಿ ಪ್ರವಚನ ಮಾಡ್ತಾಯಿದ್ದೆ. ಮಾಡುವಾಗ ಒಂದಿನ ಕೂತ್ಕೊಂಡಿದ್ದೆ, ಒಬ್ಬರು ದರ್ಶನಕ್ಕೆ ಅಂತ ಬಂದರು. ಮುಪ್ಪಿನ ಮುದುಕಿ, ಭಾಳ ಸುಂದರವಾಗಿದ್ದರು ಅಜ್ಜಿ, ಸುಮಾರು 80 ವರ್ಷ ಆಗಲೇ ಅವರಿಗೆ. ಅವರನ್ನು ಕರ್ಕೊಂಡು ಸೊಸೆಯರು, ಇಬ್ಬರು ಸೊಸೆಯರು ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಅಜ್ಜಿನ ನಡೆಸ್ಕೊಂಡು, ಅವ್ರ ಮಗನೂ ಬಂದಿದ್ದರು, ಕರ್ಕೊಂಡು ಬಂದರು. ದರ್ಶನ ಮಾಡಿಸಿದ್ರು, ಕಾಣಿಕೆ ಕೊಟ್ಟರು, ಹಣ್ಣು ಕಾಣಿಕೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಕೂತ್ಕೊಂಡ್ರು. ಸ್ವಲ್ಪ ಹೊತ್ತು ಅಜ್ಜಿ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ರು. ಅವ್ರ ಹೆಸರು ಗೌರಿದೇವಿ ಅಂತ. ಅಜ್ಜಿ ಮಾತಾಡ್ತಾ ಕೂತ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅಳಕ್ಕೆ ಶುರು ಮಾಡಿದರು. ಅಂದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಏನು ಸೊಸೆಯರು ಸರಿಯಾಗಿ ನೋಡ್ಕೋತಾ ಇಲ್ವೋ ಏನೋ ಪಾಪ, ಯಾಕೋ ಅಜ್ಜಿ ಈ ರೀತಿಯಾಗಿ ಚಿಂತೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ, ಯಾಕಜ್ಜಿ ಏನು ತೊಂದರೆ, ಯಾಕೆ ಕೇಳ್ತಾ ಇದ್ದೀರಾ? ಆವಾಗ ಅಜ್ಜಿ ಹೇಳಿದ್ರು, ಅಮ್ಮ, ಮಂಗಳೂರಿಗೆ ಯಜಮಾನರು ಬಂದಾಗ 5 ರೂಪಾಯಿ ಕೂಲಿ,